ಇದೀನಿ, ಸಿಗ್ತಾ ಇಲ್ಲ ಮೇಡಮ್. ಇಲ್ಲಿ ಯಾವ್ದಾದ್ರು ಗುರುಜಿ ಬಂದಿದ್ರಾ? ಸ್ವಾಮೀಜಿಗಳು ಬಂದಿಲ್ವಾ? ಇವಾಗ ತಾನೇ ಹಿಂಗ್ ಹೋದ್ರು ಅಂದ್ರು, ಅದಕ್ಕೆ ಹುಡ್ಕೊಂಡು ಬಂದೆ ಅವ್ರನ್ನ. ಬೆಳಗ್ಗೆಯಿಂದ ಇಲ್ಲೇ ತುಂಬಾ ಪವರ್ಫುಲ್ ಸ್ವಾಮೀಜಿ ಅವರು. ಹಾ, ಇಲ್ಲಿ ಬರ್ತಿದ್ದಾರೆ. ಇಲ್ಲ, ಬರ್ತಿದ್ದಾರೆ ಇಲ್ಲಿ. ನಮ್ದು ದಾಸನಪುರ. ಬಟ್ ನಮ್ಮ ಹಸ್ಬೆಂಡ್ ಮನೆ ಇರೋದು ಇಲ್ಲೇನೆ. ನಮಸ್ಕಾರ ಗುರುಜಿ. ಮನೆಗೆ ಹೋಗಿದ್ನಲ್ಲಮ್ಮ, ಇರ್ಲಿಲ್ವಾ ನೀನು? ನಾನು ಇರ್ಲಿಲ್ಲ ಗುರುಜಿ. ಮಾಡಿದೆ ಅಂತ ಹೇಳಿದ್ ಮಾಡಿದ್ಯಾ? ಮಾಡಿದೀನಿ. ಹೆಸರು ಬದಲಾಯಿಸಿದ್ಯಾ ಅಲ್ವಾ? ಒಳ್ಳೇದಾಗತ್ತೆ. ಆ ಹೆಸರು ಇಡಕ್ ಹೋಗ್ಬೇಡ. ಒಂದ್ ತಿಂಗಳು ನೆಕ್ಸ್ಟ್ ಮಂತ್ ಗ್ಯಾಪ್ ಕೊಟ್ಟು ಮತ್ತೆ ಹೆಸರು ಚೇಂಜ್ ಮಾಡಿಸ್ಕೊಡ್ತೀನಿ, ಆಯ್ತಾ? ಗುರುಜಿ ಕರಿತೀರಿ. ವ್ಯಾಪಾರ ಹೆಂಗ್ ನಡೀತದೆ ಈಗ? ಚೆನ್ನಾಗಿ ನಡೀತಾ ಇದೆಯಾ? ಆಯ್ತು, ಹಂಗೆ ಓಟ್ ಬಾ. ಅಂಗಡಿಲೇ ಇದ್ದೆ, ಅದಕ್ಕೆ ನಿಮ್ಮನ್ನು ಬಂದಿದ್ದಾರೆ. ದುಡ್ಡೇನ ಕೊಡಕ್ ಬಂದಿದ್ರಂತೆ. ನಾವು ದುಡ್ಡೆಲ್ಲ ತಗೊಳ್ಳೋದಿಲ್ಲ. ₹1 ಮುಟ್ಟಲ್ಲ, ಗೊತ್ತಲ್ಲ ನಿನಗೆ. ಬರೀ ಎಲೆ ಅಡಿಕೆ ₹1 ಅಷ್ಟೇ. ನೆಕ್ಸ್ಟ್ ಟೈಮ್ ಆಶ್ರಮ ಕಡೆ ಬಂದಾಗ ಕೊಟ್ಬಿಡು. ಹೋಗ್ಬಾ, ಒಳ್ಳೇದಾಗ್ಲಿ ತಾಯಿ. ವ್ಯಾಪಾರ ಹೆಂಗ್ ನಡೀತಾ ಇದೆ ನಿಮ್ದು? ಆಗತ್ತೆ. ಬಾತಾಯಿ, ಆಚೆ ಬಾಮ. ಇಲ್ಲಿ ಬಾಮ. ನಿಮ್ಮ ಮಕ್ಕದ ಲಕ್ಷಣ ಚೆನ್ನಾಗಿದೆ ತುಂಬಾ ತಾಯಿ. ಲಕ್ಷ್ಮೀ ನೀನು ಮನೆಯದು. ಮೂಗು ತುಂಬಾ ಚೆನ್ನಾಗಿದೆ ಲಕ್ಷಣವಾಗಿ. ನಿನಗೆ ಒಳ್ಳೆ ಯೋಗ ಇದೆ ನಿನಗೆ. ಇವ್ರು ಹೇಳಿದ್ದೆ, ಅಲ್ಲಿ ಹೋಗ್ತಾ ಇದಾರೆ, ನಾ ಪೂಜೆ ಮಾಡ್ಕೊಟ್ಟಿದ್ದೆ. ಹೆಸರು ಏನಿದೆ ನಿಮ್ದು? ಜ್ಯೋತಿ ವಸಂತಿ 2 ಹೆಸರಿದೆ. ಜ್ಯೋತಿ ವಸಂತಿ 2 ಹೆಸರು ಇದೆಯಾ ತಾಯಿ? ಒಂದು ಹೆಸರು ಬದಲಾಯಿಸ್ಕೊ ನೀನು. ಒಂದು ಹೆಸರು ಬದಲಾಯಿಸ್ಕೊ 1 ತಿಂಗಳು. ಆಮೇಲೆ ನೋಡು ವ್ಯಾಪಾರ ಹೆಂಗಾಗತ್ತೆ. ಈಗ ನೋಡು, ಅವ್ರ ಗಂಡನಿಗೆ ವ್ಯಾಪಾರ ಇರಲಿಲ್ಲ, 10 ಲಕ್ಷ ಬಂಡವಾಳ ಹಾಕಿದ್ರು. ಒಂದು ಹೆಸರು ಚೇಂಜ್ ಮಾಡೋದೇ ಬದಲಾವಣೆ ಮಾಡಿದ್ರು, ಆಯ್ತು. ಅದು ನಾಮಕರಣ ಥರ ಮಾಡಬೇಕು ತಾಯಿ. ನಿಮ್ಮ ಹೆಸರು ಜ್ಯೋತಿ ವಸಂತಿ. ಬಾ ತಾಯಿ, ಇಲ್ಲಿ ನಿಂತ್ಕೊ. ನೇರ ಬಾಯಿ ಬೆಳಕಿಗೆ ನಿಂತ್ಕೊ ತಾಯಿ. ನಿನ್ನ ಹೆಸರು ಬೇರೆ ಇಟ್ಕೋ ತಾಯಿ. ಒಂದು ಸ್ವಲ್ಪ ದಿವಸದಗೋಸ್ಕರ ವಿರೂಪಾಕ್ಷ ಅಂತ ಇಟ್ಕೋ. ಏನು ಹೇಳು? ವಿರೂಪಾಕ್ಷ ಅಂತ ಇಟ್ಕೋ, ಓಕೆನಾ? ವಿರೂಪಾಕ್ಷ ಅಂತ ಹೆಸರು ಇಟ್ಕೊಂಡ್ರೆ 1 ತಿಂಗಳಾದ್ಮೇಲೆ ನಿನಗೆ ಬದಲಾಗ್ಬಿಡುತ್ತೆ, ಓಕೆ? ನಿಂದು ನಾಮಕರಣ ನೀನೇ ಮಾಡ್ಕೋಬೇಕು. ಯಾಕಂದ್ರೆ ಈಗ ನಿನಗೆ ಮತ್ತೆ ನಾಮಕರಣ ಮಾಡೋಕ್ಕಾಗಲ್ಲ ಅಲ್ವಾ? ಹಿಂಗಾಗಿ ನೀನೇ ಮಾಡ್ಕೋಬೇಕು ತಾಯಿ. ಕೈ ಮುಕ್ಕಮ್ಮ ತಾಯಿ, ಕೈ ಮುಗಿ. ನಾನು ವಿರೂಪಾಕ್ಷ ಅನ್ನೋ ತಾಯಿ. ಹಿಂಗ್ ಮಾಡಿ ತೊಟ್ಲಂಗ್ ಮಾಡಿ. ಯಾಕಂದ್ರೆ ನಿನ್ನ ನಾಮಕರಣ ನೀನೇ ಮಾಡ್ಕೋಬೇಕು ತಾಯಿ. ತಾಯಿ ಜೋರಾಗಿ ಮಾತು ಹೇಳ್ಬೇಕು, ಹಾಗೆಲ್ಲ ಮಾಡಬಾರ್ದು. ನಿನ್ನ ಹೆಸರು ನೀನು ಬದಲಾಯಿಸ್ಕೊಂಡ್ರೆ ನಿನಗೆ ಹೆಂಗಾಗತ್ತೆ ಅನ್ನೋದು ನಿನಗೆ ಗೊತ್ತಾಗತ್ತೆ ಮುಂದೆ ಏನಾಗುತ್ತೆ ಅಂತ. ಅರ್ಥ ಆಯ್ತಮ್ಮ? ನೋಡು, ನೀನು ವಿರೂಪಾಕ್ಷ ಅಂತ ಕರೀಲಿ. ನಿನ್ಗೆ ಯಾರಾದ್ರು ಮನೆಯೊಳಗೆಲ್ಲ ಹಂಗೆ ಹೇಳ್ಬಿಡು, ಫೋನ್ ಮಾಡ್ಬಿಟ್ಟು ನನಗೆ ಸ್ವಲ್ಪ ದಿವಸ ವಿರೂಪಾಕ್ಷ ಅಂತ ಕರೀರಿ ಏನು, ಓಕೆನಾ? ನಿನ್ನ ಹೆಸರಿಟ್ಟು ಕರಿಬಾರ್ದು ವಿರೂಪಾಕ್ಷ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ನೀನ್ ಏನಾಗಿದೆ ಅಂದ್ರೆ ಗಂಡು ಮಗು ಆಗಿದ್ದೆ. ಆ ಗಂಡು ಮಗು ಹೆಸರನ್ನ ಏನ್ ಮಾಡ್ಬಿಟ್ಟಿದ್ರು? ಲಕ್ಷ್ಮೀಪತಿ ಅಂತ ಇಟ್ಬಿಟ್ಟಿದ್ರು. ನಿನ್ನ ಹೆಸರು ಹಿಂದಿನ ಜನ್ಮದಲ್ಲಿ ಅದು ಲಕ್ಷ್ಮಿ ಹೆಸರು, ಹೆಣ್ಣು ಹೆಸರು. ನಿನ್ಗೇನ್ ಮಾಡ್ಬಿಟ್ಟಿದ್ದಾರೆ? ಹೆಣ್ಣು ಹೆಸರು ಇಟ್ಬಿಟ್ಟಿದ್ರು ಹಿಂದಿನ ಜನ್ಮದಲ್ಲಿ. ಹುಡುಗಾಗಿ ಹುಟ್ಟಿದ್ರೆ ಲಕ್ಷ್ಮೀಪತಿ ಅಂತ ಇಟ್ಬಿಟ್ಟಿದ್ರು. ಅದಕ್ಕೆ ಈ ಜನ್ಮದಲ್ಲಿ ನೀನು ವಿರೂಪಾಕ್ಷ ಆಗ್ಬಿಡಮ್ಮ, ಓಕೆನಾ? ವಿರೂಪಾಕ್ಷ ಅಂತ ಹೇಳಿ. ವಿರೂಪಾಕ್ಷ ಏನು ವಿರೂಪಾಕ್ಷ ಅಲ್ಲಮ್ಮ, ಅಷ್ಟು ಮಾಡಿಬಿಡ್ತಾಯಿ. ನೀವ್ ಮಾಡು, ಪರವಾಗಿಲ್ಲಲ್ಲ ತಾಯಿ. ನಾನು ಹೋಗ್ತೀನಿ. ಮತ್ತೆ ಏನಾದ್ರೂ ಎಡವಟ್ಟಾದ್ರೆ ನನಗೇನು ಹೇಳಕ್ ಹೋಗ್ಬೇಡ, ಆಯ್ತಾ? ನಾನು ಏನು ಹೇಳ್ತೀನಿ ಅದಾಗತ್ತೆ. ದುಡ್ಡು ಇಸ್ಕೊಳ್ಳೋದಿಲ್ಲ. ಬರೀ ₹1 ಎಲೆ ಅಡಿಕೆ ಅಷ್ಟೇ. ನೀವು ಯಾರಾದ್ರೂ ಯಲಹಂಕ ಹತ್ರ ಬಂದು ಕೇಳಿ, ಎಲೆ ಅಡಿಕೆ ಸ್ವಾಮಿ, ನಾಮಕರಣ ಸ್ವಾಮಿ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಮನೆ ಕರ್ಕೊಂಡ್ ಬಿಡ್ತಾರೆ. ಎಷ್ಟು ಜನ MLAಗಳು ಲೈನ್ ಹಚ್ಚಿರ್ತಾರೆ ಅಂದ್ರೆ ಯಾರಿಗೂ ಸಿಗಲ್ಲ. ನಾನು ನೋಡಿ ಇವತ್ತು ಕಾಯ್ತಾ ಇದ್ದಾರೆ, ಹೋಗಲ್ಲ. ಫೋನ್ ಇಡಲ್ಲ, ಏನಿಡಲ್ಲ. ಅವರೇ ಹುಡ್ಕೊಂಡು ಬರ್ಬೇಕು ನನಗೆ. ಹಂಗೆ ಮಾಡ್ತೀನಿ ನಾನು. ಕೇಳಿಸ್ತಾ ತಾಯಿ? ಹಾ, ವಿರೂಪಾಕ್ಷ ನೀವು ಆಯಿ ಅನ್ಬೇಕು. ವಿರೂಪಾಕ್ಷ ಆಯಿ, ಓಕೆನಾ? ಯಾರಾದ್ರೂ ಬಂದ್ರು ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೇಡ. ನಾನು ವಿರೂಪಾಕ್ಷ ಅಂತಾನೆ ವ್ಯಾಪಾರ ಮಾಡಬೇಕು, ಓಕೆ? ಯಾರು ಏನೇ ತೊಗೊಳಕ್ ಬಂದ್ರು ನಾನು ವಿರೂಪಾಕ್ಷ ಅಂತ ಅವ್ರಿಗೆ ಹೇಳಿ ಆಮೇಲೆ ಇದು ಮಾಡ್ಬೇಕು, ಆಯ್ತಾ ತಾಯಿ? ಹೆಸರಿಟ್ಟು ಯಾರಿಗೂ ಕರೆಯಕ್ ಬಿಡ್ಬೇಡ. ಹಾ, ಒಳ್ಳೇದಾಗ್ಲಮ್ಮ ತಾಯಿ. ಬರ್ಲಮ್ಮ, ಬರ್ತೀನಿ ತಾಯಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ಸ್ವೀಕರಿಸಬೇಕು. ಇವ್ರು ಎಲ್ಲಿವೆ? ಗೊತ್ತಿಲ್ವಾ? ಅವ್ರು ಬಂದ್ರೆ ಇದನ್ನ ಪೂಜೆಗೆ ಇಟ್ಕೊಳಕ್ ಹೇಳಿ. ಅಂಗಡಿ ತೆಗೆದ್ರೆ ಇವ್ರಿಗೆ ಇಲ್ಲಿ ಇಟ್ಬಿಟ್ಟು ಹೋಗಿರ್ತೀನಿ. ಅದನ್ನ ತೊಳೆದು ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಕ್ ಹೇಳಿ ಇವ್ರು ಬಂದ್ರೆ, ಆಯ್ತಾ? ಎಷ್ಟೊತ್ತಾಯ್ತು ನೀವು ಬಂದಿಲ್ಲಿ? ಇಲ್ಲ, ತೆಗಿತಾರೆ. ನಾನು ಬಂದಿದ್ದೀನಿ, ಇವಾಗ ಬಂದು ಹೋದೆ. ನಾನು ಬೆಳಗ್ಗೆ ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದೆ. ಆಗ್ಲೇ ಅಂಗಡಿ ಬಾಗ್ಲು ಹಾಕೊಂಡು ಹೋಗಿರೋ, ದೇವಸ್ಥಾನಕ್ಕೆ ಹೋಗಿರ್ಬೇಕು. ಅವರು ಬಂದ್ರೆ ಅವ್ರಿಗೆ ಹೇಳಿ ಗುರುಜಿ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ, ಆಯ್ತಾ? ನಿಮ್ಮ ಹೆಸರೇನು? ನಾವು ಬೇರೆ ಊರು, ನಾವು ಈ ಊರಲ್ಲ. ತೊಂದ್ರೆ ಇಲ್ಲ. ನಿಮ್ಮ ಹೆಸರೇನು ಅಂತ? ಕುಮಾರ್ ಅಂತನಾ? ಕಷ್ಟ ಇದೆ, ಆಗತ್ತೆ, ಒಳ್ಳೇದಾಗತ್ತೆ ನಿಮ್ಗೆ, ಯೋಚನೆ ಮಾಡಬೇಡಿ. ಇರ್ಲಮ್ಮ. ಎಲ್ಲಿ ಮನೆಗೆ ಹೋಗಿದ್ನಲ್ಲ ಮಾತಾಯಿ?
ಅಂಗಡಿಲಿದ್ದೆ ಗುರುಜಿ. ಅಂಗಡಿಯಲ್ಲಿದ್ದ. ಅದಕ್ಕೆ ಫೋನ್ ಬಂದಿತ್ತು. ಹೆಂಗಿದೆ ವ್ಯಾಪಾರ ಇವಾಗ? ತುಂಬಾ ಚೆನ್ನಾಗಿದೆ. ಹೆಸರು ನಿಂದು ಬದಲಾಯಿಸೋದ್ಮೇಲೆ ಚೆನ್ನಾಗಾಯ್ತಾ? ಬದಲಾಯಿಸಿದ್ಮೇಲೆ ತುಂಬಾ ಚೆನ್ನಾಗಾಗ್ತಿದೆ. ಹೆಂಗಿದೆ ವ್ಯಾಪಾರ? ಎಷ್ಟಾಗ್ತದೆ ಈಗ? ದಿನಕ್ಕೆ ಒಂದು 10,000 ಆಗ್ತಿದೆ. ಆಗ್ತಾ ಇದೆಯಾ? ಆಗತ್ತಮ್ಮ. ಇನ್ಮೇಲೆ 25-30 ಸಾವಿರದವರೆಗೂ ಬರುತ್ತೆ ನಿಮ್ದು. ಹೆಸರು ಅದೇ ಇಟ್ಕೋ. ಇಲ್ಲ ಇವಾಗ ಹಳೆ ಹೆಸರು ಇಟ್ಕೊಳಕ್ ಹೋಗ್ಬೇಡ ಇನ್ಮೇಲೆ ನೀನು. ಆಯ್ತು. ಆಯ್ತಾ? ಆಯ್ತಮ್ಮ, ಒಳ್ಳೇದಾಗಿ. ಸರ್ ಗುರುಜಿ ದಕ್ಷಿಣೆ ಏನಾದ್ರು? ನಾನು ಏನಾರು ಕೇಳ್ತೀನಿ ಯಾರ ಹತ್ರ ಆದ್ರೂ. ಬರೀ ಎಲೆ ಅಡಿಕೆ 1 ರೂಪಾಯಿ ಅಲ್ವೇ? ಹೋಗಬಾ, ಒಳ್ಳೇದಾಗ್ಲಿ. ನಿಮ್ಮ ಆಶ್ರಮಕ್ಕೆ ಹೋದಾಗ ಕೊಟ್ಕೊಡ್ತೀನಿ. ಆಯ್ತು, ಅಲ್ಲಿ ಕೊಡಿ, ಎಲೆ ಅಡಿಕೆ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ನಿಮ್ಮ ಹೆಸರು ಚೇಂಜ್ ಮಾಡಿ ತುಂಬಾ ಆಯ್ತಮ್ಮ, ಹೋಗ್ಬಾ, ಒಳ್ಳೇದಾಗ್ಲಿ. ಹೋಗ್ಬತ್ತ. ಯಜಮಾನ್ರ ಕೇಳಿದೆ ಅಂತ ಹೇಳು. ಆಮೇಲೆ ನಾನು ಏನ್ ಹೇಳಿದ್ನೋ ಅವತ್ತಿನ ದಿವಸ ಹೆಸರು 1 ತಿಂಗಳಾದ್ಮೇಲೆ ಬದಲಾಯಿಸ್ಕೊಳಕ್ ಹೇಳು. ಓಕೆನಾ? ಕಂಸಾಸುರ ಅಂತ ಇಟ್ಕೊಳಕ್ ಹೇಳು. ನೆಕ್ಸ್ಟ್ ಮಂತ್ ಇಂದ ಕಂಸಾಸುರ. ಆಯ್ತಾ? ಹೋಗ್ಬಾ. ನಿಮ್ಮ ಹೆಸರು ಏನಂದ್ರಿ? ಮನೆಗೆ ಬನ್ನಿ ಗುರುಜಿ ಫ್ರೀ ಆದ್ಮೇಲೆ. ಬರ್ತೀನಿ ಫ್ರೀ ಆದಾಗ ಬರ್ತೀನಿ. ಸಾಯಂಕಾಲ ಮೇಲೆ ಬರ್ತೀನಿ. ನಾನು ಎಲ್ಲೂ ಮಲ್ಗಕ್ ಹೋಗಲ್ಲ ಅಲ್ವಾ? ಸಾಯಂಕಾಲ ಮೇಲೆ ಬರ್ತೀನಮ್ಮ. ಕುಮಾರ್ ಅಂತ. ನಿಮ್ದು ಶಾಸ್ತ್ರದ ಪ್ರಕಾರ ನೀನು ರಾಜ್ಕುಮಾರ್ ಆಗ್ಬೇಕಾದವನು ಹಿಂದಿನ ಜನದಲ್ಲಿ. ಒಳ್ಳೆ ಯೋಗ ಇದೆ. ದುಡ್ಡು ನಿಲ್ಲಲ್ಲ ನಿನ್ನ ಹತ್ರ, ಹೌದಾ? ಕರೆಕ್ಟ್ ಅಲ್ವಾ? ದುಡ್ಡು ನಿಲ್ಲಲ್ಲ. ಕಷ್ಟ ಬೀಳ್ತಿದ್ರೆ ಕೆಲ್ಸಕ್ಕೆ ಕಾಯ್ಕೊಂಡು ಕೂತ್ಕೋಬೇಕು. ಸುಳ್ಳ ನಿಜಾನ? ಕೆಲ್ಸಕ್ಕೆ ಕಾಯ್ಬೇಕು, ಹೌದಾ? ಕರೆಕ್ಟ್ ಅಲ್ವಾ? ಈಗ ನಾ ಹೇಳ್ದಂಗೆ ಮಾಡಿ. ನಿಮ್ಮ ಹೆಸರು ಸ್ವಲ್ಪ ದಿವಸ ನೀವು ಏನು ಮಾಡಬೇಕು? ಅಮಿತಾಬ್ ಬಚ್ಚನ್ ಅಂತ ಹೆಸರು ಇಟ್ಕೊಳ್ಳಿ. ಎತ್ತರವಾಗಿ ಬೆಳೆಯುವಂಥವ್ರದು ಯೋಗ. ನಿಮ್ಮ ಹೆಸರು ಕುಮಾರ್. ಈಗ ನಿಮ್ಮ ಹೆಸರು ಏನು ಇಟ್ಕೋಬೇಕೀಗ? ನೆಕ್ಸ್ಟು ಅಮಿತಾಬ್ ಬಚ್ಚನ್ ಅಂತ ಇಟ್ಕೊಳ್ಳಿ. ಆಯ್ತಾ? ಸ್ವಲ್ಪ ದಿವಸಕ್ಕೆ. ಈಗ ನಿಮ್ಮ ನಾಮಕರಣ ಮತ್ತೆ ಮಾಡೋಕ್ಕಾಗೋದಿಲ್ಲ. ನನಗೆ ಫೋನ್ ಮಾಡಿ ಹೇಳಿ ನೀವು, ಆಯ್ತಾ? ಇಲ್ಲೇ ಅವ್ರ ಮನೆಗೆ ಬನ್ನಿ, ಅಲ್ಲಿ ಸಿಗ್ತೀನಿ ಯಾವಾಗಲೂ. ವರ್ಷಕ್ಕೆ ಒಂದ್ಸತಿ. ಇರ್ಲಿ ಆಗತ್ತಾ? ಕೂತ್ಕೋಬೇಕಾ? ಆಯ್ತಪ್ಪ, ಆಯ್ತು. ಹೋಗಿ ಇರ್ಲಿ. ಅಂಗಡಿ ತೆಗ್ದಿಲ್ವಾ ನೀವಿನ್ನು? ಆಯ್ತಪ್ಪ, ತೆಗೀರಿ. ಒಳ್ಳೇದಾಗಿ ಕೂತ್ಕೋತಿ. ಇರ್ಲಿ. ಊರ್ ಬಂದು ತುರ್ವೇಕೆರೆ ಜಡಿಯ ಮೈಸೂರ ಪಕ್ಕ ಕಣ್ಕೂರು. ಜಗ್ಗೇಶ್ ಅವ್ರದ್ದು, ನವರಸ ನಾಯಕ ಜಗ್ಗೇಶ್ ಅವ್ರ ಊರಲ್ವೇ? ಗೊತ್ತು ನನಗೆ. ನಮ್ ತಂಗಿಯವರು ಮನೆ ಕಟ್ಸ್ತಾ ಇದ್ರು, ಸುಮ್ ನೋಡ್ಕೊಂಡು ಅಂತ. ಇರ್ಲಿ. ಸುಮ್ನೆ ನೋಡ್ಕೊಂಡು ಹೋಗಕ್ ಬರಬೇಡಿ. ತಂಗಿ ಆದ್ಮೇಲೆ ಪ್ರೀತಿಯಿಂದ ಮನೆಯೊಳಗಿದ್ದು ಟಿಫನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ಮನೆಯಿಂದಾನೆ ಬಂದು ಕೆಲಸ ಮಾಡಿ. ಇರ್ಲಿ. ಈಗ ನಿಮ್ಮ ಹೆಸರು ಯೋಗ ಚೆನ್ನಾಗಾಗತ್ತೆ. ಆ ದಿಕ್ಕಲ್ಲಿ ತಿರ್ಕೊಳ್ಳಿ, ಕೂತ್ಕೊಳ್ಳಿ, ಹಿಂಗೆ ಕೈ ಇಟ್ಕೊಳ್ಳಿ. ಅನ್ನಿ ಕುಮಾರನಿಂದ ನಾನು ಅಮಿತಾಬ್ ಬಚ್ಚನ್ ಆಗ್ತಿದ್ದೇನೆ. ಅಂತೀನಿ. ನಾನು ಅಮಿತಾಬ್ ಬಚ್ಚನ್ ಅಂತೀನಿ. ಅನ್ಬೇಕು. ಓಕೆ? ಅಮಿತಾಬ್ ಬಚ್ಚನ್. ಕಣ್ಣು ಮುಚ್ಕೊಂಡನಿ. ಮಗು ಹೆಂಗಳತ್ತೋ ಆತರ ಅಳ್ಬೇಕು. ಓಕೆನಾ? ಮಾಡಿ. ಈಗ ಅಮಿತಾಬ್ ಬಚ್ಚನ್. ಎಲ್ಲಿದ್ಯಾ ಅಮಿತಾಬ್ ಬಚ್ಚನ್? ಅನ್ಬೇಕು. ಈಗ ಸ್ವಲ್ಪ ಮಗು ತರ ಅಳ್ಬೇಕಪ್ಪ ನೀನು. ಓಕೆ? ಯಾಕಂದ್ರೆ ನಿಂದು ಇವತ್ತಿಂದ ಹೊಸ ಹೆಸರು, ಹೊಸ ನಾಮಕರಣ, ಹೊಸ ಯೋಗ ಇವತ್ತಿಂದ ಶುರು. ಯೋಗ ನೋಡಿ ಹೆಂಗಿದೆ ನಿಮ್ದು. ಇವಾಗಲೇ ಹೋಯ್ತು ನೋಡಿ. ಇದು ಹೋಯ್ತಾ? ಈಗ ನೋಡಿ, ಇದು ದೇವರೇ ನಮಗೆ ಅಲ್ವೇ? ಮನುಷ್ಯರ್ಕಿನ್ನ ಜಾಸ್ತಿ. ಅದು ನನಗೆ ಬೊಗಳ್ತು ಅಂದ್ರೆ ನಾನು ಒಳ್ಳೆಯವನಲ್ಲ ಅಂತ. ಸುಮ್ಮನೆ ಹೋಯ್ತು ನೋಡಿ ಅಲ್ವೇ? ಈಗ ನೀವು ಅಳಬೇಕು. ಮಗು ತರಳಿ. ಮಗು ಪಾಪು ಅನ್ನಿ. ಮಗು ತರ ಅಳಬೇಕು. ಪಾಪು ಅಪ್ಪ ನಂಗೆ ಚಾಕ್ಲೇಟ್ ಬೇಕು ಅನ್ಬೇಕು. ಮಗು ಅಪ್ಪ ನನಗೆ ಚಾಕ್ಲೇಟ್ ಬೇಕು. ಮಗು ಚಾಕ್ಲೇಟ್ ಬೇಕು. ಈಗ ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್. ಓಕೆ? ಈಗ ಬಾಪ 1-2 ಹೆಜ್ಜೆ ಓಡ್ಬಿಟ್ಟು ಮಗು ತರ ನಡೆದು ಇಲ್ಲಿ ಬಂದು ಕುತ್ಕೊಂಡ್ಬಿಡು. ಯಾರ ಹತ್ರ ಮಾತಾಡ್ಸ್ಕೊಡ 5 ನಿಮಿಷ. ಆಯ್ತಾ? ನಿನ್ನ ನಾಮಕರಣ ಇವತ್ತಿಂದ ಒಳ್ಳೇದಾಗತ್ತೆ ನಿಮ್ಗೆ. ಆಯ್ತಾ? ಬನ್ನಿ, ಚಪ್ಪಲಿ ಹಾಕಿ ಬನ್ನಿ. ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಡಿ. ಒಂದೇ ಜಾಗದಲ್ಲಿ ಕುತ್ಕೋಬಾರ್ದು. ಬನ್ನಿ. ನೀವು ಅಂಗಡಿ ಎಷ್ಟು ಗಂಟೆಗೆ ತೆಗಿತೀರಾ? ತೆಗಿತೀರಾ? ನಿಮ್ದು ಅವ್ರದ್ದು ಇಬ್ಬರದು ಒಂದೇ ಜಾತಕ ನೋಡಿ. ಅವರು ಅಮಿತಾಬ್ ಬಚ್ಚನ್, ನಿಮ್ಗೆ ಜಿತೇಂದ್ರ ಅಂತ ಹೆಸರಿಟ್ಟಿದ್ದೀನಿ. ಜಿತೇಂದ್ರ ಅಂತ ಕರಿತಾ ಇದಾರಾ? ಉದ್ದಾರ ಆಗಿದ್ದ? ಬಟ್ ತಗದೇ ಇಲ್ವಲ್ಲ? ನಾನು ಪೂಜೆ ಮಾಡ್ಕೊಟ್ಮೇಲೆ ಅಂಗಡಿ ತೆಗ್ದಿಲ್ಲ. ತೆಗಿಬೇಡ ಅಂದ್ರಲ್ಲ. ಹೌದು. ಬಾಪ ಬನ್ನಿ. ನೀವು ಬರ್ತೀರ? ಅಮಿತಾಬ್ ಬಚ್ಚನ್ ಅವರು. ಹಾಯ್ ಅನ್ನಿ. ಬನ್ನಿ, ಇಲ್ಲಿಂದ ಬನ್ನಿ. ಈ ಕಡೆ ಬಾಪ, ಇಲ್ಲಿ ನಿಂತ್ಕೋ. ಮಗು ತರ ಸ್ವಲ್ಪ ದಿವಸ ಆ ಕಡೆ ಓಡ್ಬೇಕು. ಬಾ. ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ನಡಿ, ಓಡ್. ಹಿಂಗೆ ಅನ್ಕೊಂಡು ಹೋಗ್ಬೇಕು. ಅಮಿತಾಬ್ ಬಚ್ಚನ್. ಬಾಪ ಇಲ್ಲಿ ನಿಂತ್ಕೋ. ಈಗ ಸಾಕು, ಇಲ್ಲಿ ನಿಂತ್ಕೋ. ಅಪ್ಪ ಜಿತೇಂದರ್, ಅಂಗಡಿ ಭಾಗ ತೆಗಿಬೇಕಾ? ತೆಗಿಬೇಕು. ಅದೃಷ್ಟ ಸರಿ ಹೋಯ್ತು ಅವ್ರದ್ದು. ಸರಿ ಹೋಗುತ್ತಾ? ಅದು ನಿಮ್ಗೆ ಕೊಟ್ಟಿರೋದು ಕಟ್ಟಿಗೆ ಪೀಸ್. ಹೌದು. ಅಮಿತಾಬ್ ಬಚ್ಚನ್. ಆಯ್ತು. ಏನಂತಪ್ಪ? ಬ್ಯಾಗ್ ಎಲ್ಲಿ ಹೋಯ್ತು? ಅದು ಈಗ ಮಾಡ್ಬಿಟ್ರ ನೀವು? ನನಗೆ ಗೊತ್ತಿಲ್ಲ. ನಾನು ಅವ್ರು ಮಾತಾಡ್ತೇನೆ ಅವ್ರ ಜೊತೆ. ನಾನು ಕೇಳಿದ್ರೆ
ಎಲ್ಲಿಟ್ರಿ ನೀವು ತಗೊಂಬಂದಿದ್ರಾ? ಯಾವಾಗ ನಿಮ್ಮ ಹೆಸರು ಚೇಂಜ್ ಆಯ್ತು ಅವಾಗ ಅದೃಷ್ಟ ಚೇಂಜ್ ಆಯ್ತು. ಚೇಂಜ್ ಆಯ್ತು ನಿಮ್ಗೆ. Change ಒಳ್ಳೇದಾಗತ್ತೆ ಇನ್ಮೇಲೆ. ಬೇಕಾಗಿತ್ತು. ಏನಿತ್ತು? ಅವ್ರು ಕೇಳಿ ನಮ್ ಕೇಳಿದ್ರೆ ಅಂಗಡಿ ತೆಗಿಬೇಕು. ಫೈಲಾ ಸಿಗುತ್ತೆ, ಯೋಚನೆ ಮಾಡ್ಬಿಡಿ, ನಾ ಎಲ್ಲಾ ಕೊಡಿಸ್ತೀನಿ ನಿಮ್ಗೆ. ಅಲ್ಲ ಸ್ವಾಮಿ, ಅಮಿತಾಬ್ ಬಚ್ಚನ್ ಕೊಡ್ತೀನಿ, ಇಲ್ಲೇ ಕೊಡಿಸ್ತೀನಿ. ಅಲ್ಲೇ ಇರಿ. ಅಮಿತಾಬ್ ಬಚ್ಚನ್ ಕ್ಯಾಮ್ರಾ ಇದೆ, ಇದು ಕಾಮಿಡಿ ಪ್ರೋಗ್ರಾಮು. ಸಿರಿ ಕನ್ನಡ ಕ್ಯಾಮ್ರಾ ಆಯ್ತು, ಕಾಮಿಡಿ ಪ್ರೋಗ್ರಾಮು. ಕುರಿಗಳು ಸ್ವಾಮಿಗಳು ನಿಮ್ ಬ್ಯಾಗ್ ಇಲ್ಲೇ ಐತೆ, ಎಲ್ಲೂ ಹೋಗಿಲ್ಲ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಇದನ್ನು ಸ್ವೀಕರಿಸಬೇಕು. ಪೇಪರ್ ಗೀಪರ್ ಏನು ಓದಲ್ವಾ ನೀವು? ಪೇಪರ್ ಅಲ್ಲಿ ರೂಲ್ಸ್ ಬಂದಿದೆ, ಗೊತ್ತಿಲ್ವಾ ನಿಮಗೆ? ನೈಟ್ ಇರೋದು ರಾತ್ರಿ ಹೊತ್ತು ಹಾಕೊಳಕ್ಕೆ, ಬೆಳಗ್ಗೆ ಹೊತ್ತು ಹಾಕೋಬಾರ್ದು ನೈಟಿನ. 500 ರೂಪಾಯಿ ಫೈನು. ಹೌದು, ಕಟ್ಲೇಬೇಕು. ನೋಡಮ್ಮ ನೋಡಕ್ಕ, ಪೇಪರ್ ಅನೌನ್ಸ್ ಆಗೈತೆ, ನಮ್ಗೆ ಹೇಳೋರೆ. ತಂದಮ್ಮ ಫೈನ್? ನೀನು ಫೈನ್ ತಂದ? ಇಲ್ಲ, ಬಟ್ಟೆ ಎಲ್ಲ ಒಗೆಕ್ ಹಾಕ್ಬಿಟ್ಟಿದೆ. 500 ರೂಪಾಯಿ ಫೈನ್ ತಗೊಂಬಾ, ಒಲೆ ನೀನ್ ಕೊಡೋದು ನಿನ್ಗೆ. ಹೋಗು, ಇಲ್ಲ ತಗೊಂಬರ್ಬೇಕು. ಇಲ್ಲ ಅಂದ್ರೆ ಮೂರ್ ದಿನ ಜೈಲ್ಗೆ ಹಾಕ್ತಾರೆ ಅಕ್ಕ. ಇಲ್ಲ 3 ದಿನ ಜೈಲ್ಗೆ ಹಾಕ್ತಾರೆ ಅಕ್ಕ. ನಮ್ ಬಡವರು ಕಣಪ್ಪ. ಅಕ್ಕ ನೀವು ಬಡವರು ಸರಿ ಅಕ್ಕ. ನನಗೇನ್ ಗೊತ್ತಾಕ, ಲಂಚ ತಗೊಂಡು ಲಂಚ ಕೊಟ್ಬಿಟ್ಟು ಕೆಲಸ ಸೇರ್ಕೊಂಡ್ಬಿಟ್ಟಿದ್ದೀನಿ. ಈಗ ಅವ್ರು ಹೇಳಿದ್ ಮಾಡ್ಲೇಬೇಕು ನಾನು. ಅಲ್ಲ, ನೀ ಯಾವಾಗಾರ ಮಾಡು, ಈಗ ಹೇಳಿದ್ಯಾ. ಅವ್ರು ನೋಡ್ಬಿಟ್ಟವ್ರಲ್ಲ, ಯಾರು? ಅವ್ರು ನೋಡ್ಬಿಟ್ಟು ಮೆಸೇಜ್ ಕೊಟ್ಟವ್ರೆ ಆಫೀಸರು, ಇಲ್ಲಿ ಇಬ್ರು ಕೂತಾರ ನೈಟ್ ಹಾಕೊಂಡು ಹೋಗಿಸ್ಕೊ ಅಂತ, ಫೈನ್ ಕಲೆಕ್ಟ್ ಮಾಡು ಅಂತ. ನಾನು ತಿರ್ಕೊಂತೀನಕ್ಕ. 500 ರೂಪಾಯಿ ಕಟ್ಟಮ್ಮ ಸಾಕು, ಇನ್ನೇನ್ ಮಾಡ್ಲಿ? 1000 ರೂಪಾಯಿ ಹಾಕೋರೆ. 200 ರೂಪಾಯಿ ಕೊಡ್ತೀನಿ. 200 ರೂಪಾಯಿ ಕೊಡಕ್ಕಾಗಲ್ಲ, ಆಗಲ್ಲಮ್ಮ. 3 ದಿನ ಜೈಲು. ಅರ್ಥ ಮಾಡ್ಕೊಳ್ಳಿ. ಹೂ ಕಣಕ್ಕ, ನಾನೇನ್ ಮಾಡ್ಲಿ? ನನಗೆ ಹಿಂಗ್ ಮಾಡೋಲ್ಲ ಆಫೀಸರ್ ಕಳ್ಸ್ಬಿಟ್ಟು. ಅಲ್ಲ ನೋಡಿಲ್ವಾ ನೀವು? ಅವ್ರಿಗೆ ಹೇಳಿ ನೋಡ್ತೀನಿ ಇರಾಕ ಒಂದ್ಸತಿ. ನನ್ಗೂ ಗೊತ್ತಿರ್ಲಿಲ್ಲ, ನನ್ ಕಡೆ ಸರ್ ಅವ್ರು ಟಿವಿ ನೋಡಿಲ್ವಂತೆ ಸರ್. ಹೌದು ಸರ್, ನಾನೇನ್ ಮಾಡ್ಲಕ್ಕ, ನನ್ ಕೆಲಸ ಹೋಗ್ಬಿಡ್ತದೆ. ಯಾರು ಹಾಕ್ಬಾರ್ದಂಟಿ, ಯಾವಾಗ್ಲೂ ಸೀರೆ ಉಡ್ಕೊಂಡು ಓಡಾಡ್ಬೇಕು. ಇವರ ಕೆಲಸ ಸೇರಿಸಿದ್ದು ಮೇಡಮ್. ಅವ್ರು ಗೊತ್ತಿರೋ ಅಂತ ಈಗ ಬಂದು ಕೂತ್ಕೊಡಂತೆ ಮೇಡಮ್. ನೈಟಿ ಹಾಕ್ಬಾರ್ದು, ಬರೀ ಸೀರೆನೆ ಹಾಕೊಂಡು ಓಡಾಡ್ಬೇಕು ಇನ್ಮೇಲೆ ರೋಡಲ್ಲಿ ಎಲ್ರು. ಆಗಲ್ಲ ಮೇಡಮ್, ಇದ್ಯಾ ಸೀಮೆ ರೂಲ್ಸ್? ನೈಟಿನ ನೈಟ್ ಮಾತ್ರ ಹಾಕೋದು ಆಗಲ್ಲ, ನಾವ್ ಬೆಳಗ್ಗೆ ಹಾಕೊಂಡು ಓಡಾಡ್ತೀವಿ. ಫೈನ್ ಡಬಲ್ ಕಟ್ಟಿಸ್ಕೊಳ್ಳಿ ಅವಳ ಹತ್ರ. ಇವರೇ ಮೇಡಮ್. ಹೌದು, ಹೇಳಿ ಕೇಳಿ. ಬಟ್ಟೆ ನಮ್ಮಿಷ್ಟ ಹಾಕೋ. ಕೇಳಿ ಕೇಳಿ ಕೇಳಿ. ಸೀರೆ ಸೀರೆನೆ ಹಾಕಲಿ, ಮರ್ಯಾದಾಗಿ ನೈಟಿ ಮುಗ್ಯಕ್ಕ. ಮರ್ಯಾದೆ ಇರುಳು ಏನಾರು ಹಾಕಬಹುದು. ಹೌದು, ಮರ್ಯಾದೆ ಕೂತಿದ್ರೆ ಮುಗಿಸ್ಕೋಬೇಕಾದ. ಉಗ್ಯಾಕ ಹೇಳ್ತೀನಿ ಹೋಗಿ. ಯಾಕೆ ನೀನಿಂತ ಕೆಲಸ ತಕ ಉಗ್ಯಾಕ ನನಗೂ ಕೆಲಸ ಬೇಡ ಮೇಡಮ್. ನನಗೆ ಕೆಲ್ಸಕ್ಕೆ ಬರಲ್ಲ, ತೊಳಿ ಮೇಡಮ್. ನಮ್ಮ ಹತ್ರ ಬಟ್ಟೆ ನೈಟ್ ಹೊತ್ತು ಮಾತ್ರ ಹಾಕ್ಬೇಕು, ಬೆಳಗ್ಗೆ ಹೊತ್ತು ಹಾಕ್ಬಾರ್ದು. ಚೂಡಿದಾರ್ ಹಾಕ್ತೀರಾ ಹಾಕಿ, ಸೀರೆನೆ ಉಡ್ಕೋಬೇಕು. ಭಾರತೀಯ ಸಂಪ್ರದಾಯದ ಪ್ರಕಾರ ರೂಲ್ಸ್ ರೂಲ್ಸ್ ಮಾಡಿ. ಕೈ ಕೊಡಕ ಯಾರು ಮಾಡಿದಾರೆ? ನಾವೇ ಮಾಡಿದ್ದು. ನಾನು ಸಂತೋಷ ಅನ್ಕೊಂಡವ್ನಿ, ತಂದವ್ನೆ ಅವನು ಗಾಡಿ ಅನ್ಕೊಂಡು. ಇವ್ರದ್ದು 500 ರೂಪಾಯಿ. ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ, 500 ರೂಪಾಯಿ ಫೈನ್ ಇಸ್ಕೊತಾ ಇದೀನಿ ಸರ್. ಫೈನ್ ಇಸ್ಕೊತಾ ಇದೀನಿ ಮೇಡಮ್. ಫೈನ್ ಕಟ್ ಹೋಗಿ 1 ನಿಮಿಷ. ಹಲೋ, ಫೈನ್ ಕಟ್ಟಿ 500 ರೂಪಾಯಿನ ಪೊಲೀಸ್ ಕರೆಸಿ. ಎಲ್ರನ್ನು ಕರೆಸ್ಪ. ಅಲ್ಲ ಪೊಲೀಸ್ ಅಲ್ಲ ಮೇಡಮ್, ಅವ್ರಿಗೆ ಗೊತ್ತಿಲ್ಲ. ನಮಗ್ ಗೊತ್ತೇ ಇಲ್ಲ, ಟಿವಿಲಿ ಬಂದಿರೋದು. ಸರ್ ಸರ್, ಇಲ್ಲಿ 3 ಜನ ಫೈನ್ ಹಾಕಿಸಿ ಸರ್. 500 ರೂಪಾಯಿ ಕೊಡ್ತಾ ಇಲ್ಲ, ಗಲಾಟೆ ಮಾಡ್ತಿದ್ದಾರೆ ಸರ್. ಚೆನ್ನಾಗಿದೆಯಾ? ಮಾತಾಡಿ ಅಣ್ಣ, ನಮ್ ನೋಡ್ಲಿಲ್ಲ ಅಣ್ಣ. ಮಾತಾಡಿ. ಟಿವಿನೇ ನೋಡ್ಲಿಲ್ಲ ನಾವು. ಟಿವಿನೇ ನೋಡ್ಲಿಲ್ಲ, ನಮ್ ನೋಡುದು ಇಲ್ಲ ಟಿವಿ. ನಾವೇ 500 ರೂಪಾಯಿ ಫೈನ್ ಸರ್, ಅವ್ರು ನಮ್ಮ ರಿಲೇಷನ್ ಸರ್. ಅವರು ನಮ್ಮ ದೊಡ್ಡಮ್ಮ ಆಗ್ಬೇಕು. ಅವರು ಹಲೋ ದೊಡ್ಡಮ್ಮ ಅಂತೇಳಿ ಹೇಳಿ. ಹಲೋ, ಕೇಳಿಸುತ್ತೆ. ಅವ್ರ ದೊಡ್ಡಮ್ಮನನ್ನು ಸೀರೆ ಮುಟ್ಕ ತಿನ್ಬಿಡು. ಇನ್ನು ಏನ ಈಗ ಹೇಳಕ್ಕ, ಹಲೋ, ಮಗನೇ ಆಗ್ಬೇಕು ಅಂತ ಹೇಳು. ನಮ್ ಮಗನೇ ಆಗ್ಬೇಕು. ಹಲೋ ಸರ್, ಬಂದ್ಬಿಡಿ ಸರ್. ನೀವು ಅವ್ರ ನಮ್ಮ ದೊಡ್ಡಮ್ಮನೆ ಸರ್, ನೀವು ಹಿಂಗೆಲ್ಲ ಮಾಡ್ಬೇಡಿ. ಫೈನ್ ಕಟ್ಟ ಮೇಡಮ್. ಇವಳೆ ಯಾಕೆ ಮಾಡೋದು ಕೆಲಸ? ಫೈನ್ ಕಟ್ಟಿ ಎಲ್ಲಿ ಬೇಕಾದ್ರೂ ಹೋಗಿ. ನಿಂತ್ಕೊಂಡು ಮಾತಾಡಿ. ಪೇಪರ್ ಅಲ್ಲಿ ಬಂದಿದೆ, ಟಿವಿಲಿ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಾರೆ. ನಾನು ಮೊಬೈಲ್ ತಂದಿಲ್ಲ, ಸ್ವಿಚ್ ಆಫ್ ಆಗಿದೆ. ಕೆಲಸ ಯಾರು ನನ್ನ ಐಫೋನ್ ಅವ್ರ 500 ರೂಪಾಯಿ ಕೊಡುದು ಕರ್ಕ. ಹಲೋ ಸರ್,
ಇಲ್ಲ ನಮ್ಮ ದೊಡ್ಡಮ್ಮಂಗೆ ಗೊತ್ತಿಲ್ಲ ಮೇಡಮ್, ನೀವೆಲ್ಲ ಹೇಳ್ಬೇಡಿ, ಅವ್ರಿಗೆ ಗೊತ್ತಿಲ್ಲ. ಅಕ್ಕ ಒಬ್ಬರು ನಾನು ಇರ್ಬೇಕಲ್ಲ, ಒಬ್ಬರು ಬಿಟ್ಟು ಹೋಗ್ತೀನಿ ನೀನು, ನಿನ್ ಪರ ಮಾತಾಡ್ತಾ ಇದ್ದೀನಿ. ನಮ್ ದೊಡ್ಡಮ್ಮ ಆಗ್ಬೇಕು ಸರ್ ಅವರು, ನಮ್ ದೊಡ್ಡಮ್ಮನೇ ಸರ್, ದಯವಿಟ್ಟು ಸರ್. ನಂಗೆ ಗೊತ್ತಿಲ್ಲ ಕಣಪ್ಪ, ಟಿವಿ ನೋಡಿರೋದು ಗೊತ್ತಿಲ್ಲ, ಏನ್ ನೋಡಿ. ನಮ್ ದೊಡ್ಡಮ್ಮ ಸರ್, ದಯವಿಟ್ಟು 50 ರೂಪಾಯಿ ಸರ್ ತಗೊಂಡ್ಬಿಟ್ಬಿಡಿ ಸರ್, ಪ್ಲೀಸ್ ತಗೊಳ್ಳಿ ಸರ್. ನೀವ್ ಯಾಕ್ ಸರ್ ಹೇಳ್ತಾ ಇದ್ದೀರಾ? ಚಿಕ್ಕ ವಯಸ್ಸಿಂದ ಅವರೇ ಸಾಕಿರೋದು. ಕೆಲಸ ಯಾರು ಸುಳ್ಳು ಹೇಳಾರು? ನಾನು ನಿನ್ ಮಗ ಅಲ್ವಕ್ಕ, ನನ್ನ ಮಗ ಅಲ್ವಕ್ಕ, ಮಗನೇ. ಕೃಷ್ಣ ಕಿಟ್ಟಿ ಕಿಟ್ಟಿಯಿಂದ ಪ್ರೀತಿಯಿಂದ ಕರೀತಾರಲ್ಲ ಅಕ್ಕ, ಏನಕ್ಕ ಕರೆಯ ಪ್ರೀತಿಯಿಂದ ನೀನು? ಬರಲ್ಲ ಬಿಡಮ್ಮ, ಬರಲ್ಲಮ್ಮ, ಇರ್ಲಿ. ದೊಡ್ಡಮ್ಮ ಅಲ್ವಮ್ಮ, ನಿಮ್ ಇಬ್ಬರದು ಫೋಟೋ ಇದೆ ನೋಡಿದ್ದೀರಾ? ಮಗಂದು ನಿಂದು ಇಲ್ಲಿದೆ ನೋಡಮ್ಮ. ಕ್ಯಾಮ್ರಾ ಇದೆ ಅಲ್ಲಿ. ಕ್ಯಾಮ್ರಾ ಐತೆ, ಇದು ಕಾಮಿಡಿ ಪ್ರೋಗ್ರಾಮ್ ಇದು. ಕುರಿ ಮಾಡ್ತಾ ಇದೀವಿ. ಓ ಗೊತ್ತಾಯ್ತು ಈಗ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಕಾಣಿಕೆ ಕೊಡ್ತಾರೆ, ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಅಕ್ಕ ಅವಾಗಲೇ ನೈಟಿ ಹಾಕೊಂಡಿದ್ರಲ್ಲ ಅಕ್ಕ, ನಾವು ಗೌರ್ಮೆಂಟ್ ಇಂದ ಬರ್ತಾ ಇರೋದು. ಇದು ಇಲ್ಲಿ ಹೊಸ ರೂಲ್ಸ್ ಆಗಿದೆ, ನೈಟ್ ಹೊತ್ತು ಮಾತ್ರ ಹಾಕೋಬೇಕು ಅಂತ. ಸರ್ ಒಂದು ನಿಮಿಷ ಸರ್. ಹಾ, ನೀವು ಬೆಳಗ್ಗೆ ಹೊತ್ತು ಹಾಕೊಂಡಿದ್ದೀರಾ? ಎಷ್ಟು ಹೇಳಿ? ಸರ್ವೆ ಮಾಡಿದೀರಾ? ಅಲ್ಲಿ ಮಾಡ್ತಾ ಇದೀವಿ, ಫೈನ್ ಆಗ್ತಾ ಇದೀವಿ ಆಲ್ರೆಡಿ. ಫೈನ್ ಆಗ್ತಾ ಇದ್ದೀರಾ? ನಾವು ನ್ಯೂಸ್ ಅಲ್ಲಿ ಕೇಳಲಿಲ್ಲ, ಟಿವಿ ಬಂದಿದೆಯಲ್ಲ ಮೇಡಮ್, ಬಂದಿದ್ದಿಲ್ಲ. ನೀವು ನ್ಯೂಸ್ ಬಂದಿಲ್ಲ, ವಿಡಿಯೋ ಇಟ್ಕೊಂಡು ಆಡ್ತಾರ? ಇರುತ್ತೆ, ಪ್ರೂಫ್ ಇರುತ್ತೆ, ಅದಕ್ಕೆ ನಮ್ಮ ತೋರ್ಸು ನಮ್ಗೆ. ನೀವು ಓದ್ಕೋಬೇಕು, ನಾನು ತೊಗೊಂಡ್ ತೋರ್ಸಕ್ಕಾಗತ್ತ ನೋಡಿ ಹಿಂಗೆ ಅಂತ ನೋಡಿ. ಇವ್ರಿಗೆಲ್ಲ ಹಾಕಿವ ಫೈನ್ ನಾನು. ನನ್ನ ಹತ್ರ ಇರೋದೇ 200, 500 ಇಲ್ಲ. ಆಯ್ತು ಕೊಡಮ್ಮ, 200 ರೂಪಾಯಿ ಆಗಲ್ಲ, 5 ರೂಪಾಯಿ ಕಟ್ಟಲೇಬೇಕು ಪೇಪರ್ ಇರುತ್ತಲ್ಲ, ಪೇಪರ್ ನ್ಯೂಸ್ ಮೇಡಮ್. ನಾ ಇಟ್ಕೊಂಡಾಡ್ಲ ಮೇಡಮ್ ಪೇಪರ್ನೆಲ್ಲ ನಾನು. ನೋಡಬೇಕು. ನಮ್ಮಂತ ಮೇಡಮ್ ನಿಮ್ ಜಗಳ ಮಾಡ್ತಿರೋದು ತಪ್ಪು. ನೀವು ನನ್ನ ಜಗಳ ಮಾಡ್ತೀವಿ, ನನ್ ಕೆಲ್ಸ ನಮ್ದು ಡ್ರೆಸ್ ಬಗ್ಗೆ ಹೌದು ಮೇಡಮ್, ಅಲ್ಲಿ ನೈಟ್ ಹೊತ್ತು ಹಾಕೋಬೇಕು, ಡೇ ಹೊತ್ತು ಹಾಕೋಬಾರ್ದು ಅಂತ. ಹಂಗ ಹಾಕೋಬಾರ್ದು ಮೇಡಮ್, ಗೌರ್ಮೆಂಟ್ ರೂಲ್ಸ್ ಮಾಡಿರೋದು. ಅಕ್ಕ ನನ್ಗೂ 500 ರೂಪಾಯಿ ಫೈನ್ ಹಾಕ್ಬಿಟ್ಟು ಬಂದಿದ್ದಾರೆ. ನನ್ನ ಕೊಟ್ಟಿಲ್ಲ, ಅಮ್ಮ ನೀನು ಹೋಗಮ್ಮ, ನಿಂದು ಫೈನ್ ತಗೊಂಬೋಗಿ ನೀನು. ಇಲ್ಲ ಅಕ್ಕ ನ್ಯಾಯದ ಪರ ಮಾತಾಡ್ತಿದ್ದಾರೆ. ಸರ್ ಲೇಡೀಸ್ ಎಲ್ಲ ಒಂದಾಗ ಒಟ್ಟಿಗೆ ಸೇರ್ಕೊಂಡು ಹೋಗಿದ್ದಾರೆ ಸರ್, ಗುಂಪಾಗಿ ನನಗೆ. ಅದೇನೆ, ಯಾರು ಹೇಳಿದ್ ನಿಮ್ಗೆ? ನೋಡಿ 1000 ಹಾಕಿ ಅಂತಾರೆ. ಬರಕ್ಕಲ್ಲ ಮೇಡಮ್, ನನ್ ಕೆಲಸ ನನಗೆ. ಮೇಡಮ್ ನಿಮ್ ಇಷ್ಟ, ನನಗೂ ಗೊತ್ತು, ನನಗೂ ಗೊತ್ತು. ಬಂದ್ರು ಎಲ್ಲ ಕ್ಯಾಪ್ ಹಾಕಕ್ ಬಂದ್ರು. ಏನ್ ಸರ್? ಹೌದಕ್ಕ, ಇಲ್ಲ ನನ್ನ ನಿಮಿಷ ಕೆಲಸ. ದೂರ ಮಾಡಂಗಿಲ್ಲ. ಸುಮ್ಮರಕ್ಕ ನೀನು, ಸುಮ್ಮರಕ್ಕ ಅಕ್ಕ, ನಾನು ಒಪ್ಕೋತೀನಿ. ನೀನ್ ಹೇಳಿದ್ ನಾನು ಒಪ್ಕೋತೀನಿ ಅಕ್ಕ, ಇಲ್ಲ ಅನ್ನಲ್ಲ ಅಕ್ಕ. ಇಲ್ಲಿ ನೋಡಿ, ನಾನು ಟೆಂಪ್ರರಿ ಜಾಬ್ ನಂದು, ನನಗೆ ಬೈದ್ರೆ ಏನು? ಆಂಟಿ ಬನ್ನಿ ಇಲ್ಲಿ. ಈ ಮೇಡಮ್ ಇವರೇ ಕಳ್ಸಿದ್ ನೋಡಿ, ಒಬ್ರು ಇವರೇ ಜಾಸ್ತಿ ಆಡ್ತಾ ಇರೋದು ಇವರು. ಇವ್ರು ಕೇಳಿ, ಇವಳು ಕೇಳಿ, ಇವಳನ್ನ ಕೇಳಿ ಕ್ಯಾನ್ಸಲ್ ಮಾಡ್ತೀನಿ, ಇಲ್ಲಿ ಯಾರು ಆಗಿರ್ಬಾರ್ದು. ಮೇಡಮ್. ನೀವು ಇಲ್ಲ ಅಂತ ಇಷ್ಟು ಜನ ಹೊಡಿಯಕ್ ಬಂದ್ರು ಮೇಡಮ್, ನನ್ನ ಹೊಡಿಯಕ್ ಬಂದ್ರು ಮೇಡಮ್. ಇಲ್ಲ ನಮ್ಮ ಆಂಟಿ ನೀವು ಇಲ್ಲ ಅಂತ. ಇವರು ಅಕ್ಕ ಕ್ಯಾಮ್ರಾ ಅಲ್ಲ ಐತ್ ನೋಡಕ್ಕ, ಅಲ್ಲಿ ಕ್ಯಾಮ್ರಾ ಆಯ್ತಕ್ಕ. ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಕಾಣಿಕೆ, ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಅಕ್ಕ ತಾವು ಸ್ವೀಕರಿಸಬೇಕು.